ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲೂ ಕೂಡ ಈಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಆಟೋದವರು, ಜನಸಾಮಾನ್ಯರು ಕೂಡ ಎದುರಿಸ್ತಾ ಇದ್ದಾರೆ, ಹೋಟೆಲ್ಗಳು ಕೂಡ ಅನುಭವಿಸ್ತಾ ಇದ್ದಾರೆ. ಸೊ ಏನೂ ಸಿಗ್ತಾ ಇಲ್ಲ, ಹೋಟೆಲ್ಗಳಿಗೂ ಇಲ್ಲ ಕಮರ್ಷಿಯಲ್ ಸಿಲಿಂಡ್ರಿ, ಈ ಕಡೆಗೆ ಆಟೋ ಓಡಿಸೋಣ ಅಂದರೆ ಆಟೋಗೂ ಇಲ್ಲ. CNG ಗ್ಯಾಸ್ಗಾಗಿ ಬಂಕರಲ್ಲಿ ಆಟೋಗಳು ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಶೇಷಾದ್ರಿಪುರಂನ ರಸ್ತೆ ನೋಡ್ಬೇಕು ನೀವು ಹೇಗಿದೆ, ಆಟೋಗಳ ಸರತಿ ಸಾಲು. ಗೇಲ್ ಗ್ಯಾಸ್ ಬಂಕ್ ಮುಂದೆ ಆಟೋ ಕ್ಯಾಬ್ಗಳು ಹಾಗೆ ನಿಂತ್ಕೊಂಡಿವೆ. ಎಲ್ಲಿ ಸಿಗುತ್ತೋ ಅಲ್ಲಿ ತುಂಬಿಸ್ಕೊಂಡು ಹೋಗ್ಬಿಟ್ರೆ ಆಯಿತು ಅಂತ ಹೇಳಿ, ಎಷ್ಟಾಗುತ್ತೋ ಅಷ್ಟು ತುಂಬಿಸ್ಕೊಂಡು ಫಿಲಪ್ ಮಾಡ್ಕೊಂಡು ಬಿಟ್ರೆ ಆಯಿತು ಅಂತೇಳಿ, ನಾಳೆ ಸಿಗುತ್ತೋ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ. ಶೇಷಾದ್ರಿಪುರಂನ ಗೇಲ್ ಗ್ಯಾಸ್ ಬಂಕ್ನ ಮುಂಭಾಗದಲ್ಲಿದ್ದೇನೆ. ಇಲ್ಲಿ ಕೂಡ CNG ತುಂಬಿಸಲಿಕ್ಕೆ ಇದೀಗ ಸುಮಾರು ಆಟೋ ಚಾಲಕರು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಬೆಳಗ್ಗಿಂದಲೂ ಕೂಡ ಆಟೋಗಳು ಕ್ಯೂ ನಿಲ್ತಾ ಇದ್ದಾವೆ. ಆಟೋಗಳು ಮಾತ್ರ ಅಲ್ಲ, CNGಯನ್ನು ಯೂಸ್ ಮಾಡಿಕೊಳ್ಳುವಂತಹ ಕ್ಯಾಬ್ಗಳು ಕೂಡ ಈಗ ಕ್ಯೂ ನಿಂತಿದ್ದಾವೆ. ಈಗಾಗಲೇ ಬೆಂಗಳೂರಿನ ಬಹುತೇಕ ಬಂಕ್ಗಳಲ್ಲಿ ಕೂಡ ಇದೀಗ ವ್ಯತ್ಯಯ ಉಂಟಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲಿ ಸಿಗುತ್ತೋ ಅಲ್ಲಿ ತುಂಬಿಸ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಸಹಜವಾಗಿ ದರ ಕೂಡ ಏರಿಕೆ ಆಗಿದೆ. ಅದಾದ ಬಳಿಕ ಒಂದು ರೀತಿಯಲ್ಲಿ ಅವ್ರಿಗೂ ಕೂಡ ಆತಂಕ ಇದೆ, ಏನಾದರೂ ಕಡಿಮೆ ಆದರೆ ಹೇಗೆ ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಈಗ CNG ಮೇಲೇ ವೆಹಿಕಲ್ಸ್ಗಳನ್ನು ರನ್ ಮಾಡ್ತಾ ಇದ್ದಂತಹ ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರು ಎಲ್ಲರೂ ಕೂಡ ಇದೀಗ ಎಲ್ಲಿ ಯಾವ ನಿಯರೆಸ್ಟ್ ಜಾಗದಲ್ಲಿ ಯಾವ ಬಂಕ್ಗಳಲ್ಲಿ ಅವೈಲೇಬಲ್ ಇದೆ ಸೊ ಅಲ್ಲಿ ಬಂದು ಈಗ CNGಯನ್ನು ತುಂಬಿಸ್ಲಿಕ್ಕೆ ಬರ್ತಾ ಇದ್ದಾರೆ. ನೋಡಿ, ಕ್ಯಾಬ್ಗಳು ಮತ್ತು ಆಟೋಗಳು ಕ್ಯೂ ನಿಂತಿದ್ದಾವೆ. 2 ಲೇನ್ಗಳನ್ನು ಮಾಡಿಕೊಂಡು ಕ್ಯೂ ನಿಂತಿದ್ದಾವೆ. ಆಟೋ ಚಾಲಕರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್ ಹೇಳಿ, ಈಗ ರೇಟ್ ಜಾಸ್ತಿ ಆಗಿದೆಯಾ, ಹೆಂಗಿದೆ ಸಿಚುವೇಶನ್ ಸರ್? ಸರ್ ರೈಟ್ ಏನು ಜಾಸ್ತಿ ಆಗಿಲ್ಲ, ಅಲ್ಲಿ ಅವೈಲೇಬಲ್ ಇದೆ. ಇವಾಗ ಇನ್ನು ಮುಂದಕ್ಕೆ ನೋಡಬೇಕು. ಅಂದರೆ ಒಂದು ಆತಂಕ ಅಂತೂ ಇದೆ ಸರ್, ಎಲ್ಲಿ ಕಡಿಮೆ ಆಗುತ್ತೆ? ಆತಂಕ ಇದೆ. ಮುಂದಕ್ಕೆ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ, ಇನ್ನು 2-3 ದಿವಸದಲ್ಲಿ ಗೊತ್ತಾಗುತ್ತೆ. ಈಗ ಸುಮಾರು ಬಂಕ್ಗಳಲ್ಲಿ ಶಾರ್ಟೇಜ್ ಇದೆ, ಆ ಥರದ್ದು ನಿಮ್ಮ ಗಮನ? ನಿನ್ನೆ ಕೆಲವೊಂದು ಬಂಕ್ಗಳಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳಿದರು, ಬಟ್ ಇವತ್ತು ಆ ಥರದ್ದೇನು ಸಿಚುವೇಶನ್ ಕಾಣಿಸ್ತಾ ಇಲ್ಲ. ಬಟ್ ಲೈನ್ ಜಾಸ್ತಿ ಇದೆ ಇವತ್ತು. ನಿನ್ನೆ ಲೈನ್ ಇರ್ತಾ ಇರಲಿಲ್ಲ, ಇವತ್ತು ಲೈನ್ ಜಾಸ್ತಿ ಇದೆ. ಸಹಜವಾಗಿ ನೋಡಿ, ಕ್ಯಾಬ್ ಚಾಲಕರು ಕೂಡ ಇದ್ದಾರೆ, ಅವ್ರನ್ನೂ ಮಾತನಾಡ್ಸೋಣ. CNGಗೆ ತುಂಬಿಸ್ಲಿಕ್ಕೆ ಸುಮಾರು ವೆಹಿಕಲ್ಸ್ ಬರ್ತಾ ಇದೆ, ಶಾರ್ಟೇಜ್ ಆಗ್ತಾ ಇದೆಯಾ ಹೆಂಗೆ ಸರ್? ಇಲ್ಲಿ ಸುತ್ತಮುತ್ತ ಅಂದರೆ ಇದೊಂದೇ ಇರೋದು, ಇದು ಬಿಟ್ಟರೆ ಯಶವಂತಪುರ ಯಾರ್ಡ್ಗೆ ಹೋಗಬೇಕು. ಆದರೆ ಇಲ್ಲಿಂದ ಮೆಜೆಸ್ಟಿಕ್ಕು, ಆಮೇಲೆ MG ರೋಡು ಸುತ್ತಮುತ್ತ ಯಾವುದೂ ಇಲ್ಲ. ಇದೊಂದೇ ಶೇಷಾದ್ರಿಪುರಂ. ಎಷ್ಟೊತ್ತಿಗೆ ಬಂದ್ರಿ, ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ರಿ ಸರ್? ಇವಾಗ ಅರ್ಧ ಗಂಟೆ ಆಯಿತು ಸರ್, 3/4 ಗಂಟೆ ಆಗ್ತಾ ಬರ್ತಾ ಇದೆ. ಇವಾಗ ಎಷ್ಟು ಕ್ಯೂ ಇದೆ. ಇವಾಗ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ 9 ಗಂಟೆ ಕ್ಲೋಸ್ ಮಾಡ್ತಾರೆ. ವೆಹಿಕಲ್ಸ್ಗಳು ಇನ್ನೂ ಬರ್ತಾನೆ ಇರುತ್ತೆ, ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ನೋಡಿ, ಇನ್ನೂ ಕೂಡ ಕ್ಯೂ ಇದ್ದಾವೆ. ಒಂದು ಲೇನಲ್ಲಿ ಕ್ಯಾಬ್ಗಳು, ಮತ್ತೊಂದು ಲೇನಲ್ಲಿ ಆಟೋಗಳು. ಇದು ಹೇಳಿ ಕೇಳಿ ಮೇನ್ ರೋಡು, ಹಂಗಿದ್ರೂ ಕೂಡ ಯಾವುದೂ ಟ್ರಾಫಿಕ್ ಸಮಸ್ಯೆ ಆಗದೆ ಇರುವಂಥ ನಿಟ್ಟಿನಲ್ಲಿ ಬ್ಯಾಂಕ್ನ ಸಿಬ್ಬಂದಿಗಳು ಕೂಡ ಈಗ ಒಂದು ಪ್ರತ್ಯೇಕ ಲೇನ್ಗಳನ್ನು ಮಾಡಿ ಈಗ ಬಂಕ್ನ ಎಂಟ್ರಿ ಆಗೋದಕ್ಕೆ ವ್ಯವಸ್ಥೆಗಳನ್ನು ಮಾಡಲಾಗುತ್ತೆ. ನೋಡಿ, ಆ ಕೊನೆಯ ಭಾಗದ ತನಕಲೂ ಕೂಡ ಹಾಗೆ ಕ್ಯೂ ಇದೆ. ಇನ್ನು ಈ ಭಾಗದಲ್ಲಿ ಅಂತೂ ಹಾಗೆ ವೆಹಿಕಲ್ಸ್ಗಳನ್ನು ಮೂವ್ ಮಾಡ್ತಾನೆ ಇರ್ತಾರೆ. ಸೊ ಈಗ ಒಂದಿಷ್ಟು ಸ್ಟಾಕ್ ಏನು ಜಾಸ್ತಿ ಇತ್ತು, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬೋರ್ಡನ್ನು ಕೂಡ ಹಾಕಿದ್ದಾರೆ. ಸೊ ಗ್ಯಾಸ್ ಇಲ್ಲ ಅನ್ನುವಂಥದ್ದು, ಅಂದರೆ ಬೆಳಿಗ್ಗೆ ಸಮಯ ಎಲ್ಲಿಂದ ಎಲ್ಲಿ ತನಕ ಕೂಡ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಬೆಳಿಗ್ಗೆ 9 ಗಂಟೆಯಿಂದ 11:30. ಸೊ ಈ ರೀತಿಯ ಸಮಯವನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಮತ್ತು ಸಂಜೆ 5 ಗಂಟೆಯಿಂದ 7:30 ಸಮಯಕ್ಕೆ ಮಾತ್ರ ಇಲ್ಲಿ ಗ್ಯಾಸನ್ನು ತುಂಬಿಸಲಾಗುತ್ತೆ ಅನ್ನುವಂಥದ್ದಕ್ಕೆ ಒಂದು ಬೋರ್ಡನ್ನು ಕೂಡ ಹಾಕಿದ್ದಾರೆ. ಸಿಬ್ಬಂದಿಗಳನ್ನು ಮಾತಾಡ್ಸೋಣ, ಹೇಗಿದೆ ಸಿಚುವೇಶನ್ ಅನ್ನುವಂಥದ್ದು. ಈಗಾಗಲೇ ಸುಮಾರು ಬಂಕ್ಗಳಲ್ಲಿ ಕೂಡ ವ್ಯತ್ಯಯ ಉಂಟಾಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ. ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಇದೀಗ ಆತಂಕಗಳು ಕೂಡ ಸೃಷ್ಟಿಯಾಗಿದ್ದಾವೆ. ಮಾತನಾಡ್ಸೋಣ. ಮೇಡಮ್, ಎಷ್ಟು ಶಾರ್ಟೇಜ್ ಆಗ್ತಾ ಇದೆ, ವೆಹಿಕಲ್ಸ್ ಹೆಂಗೆ ಬರ್ತಾ ಇದೆ? ವೆಹಿಕಲ್ಸ್ಗಳು ಇನ್ನೂ ಜಾಸ್ತಿ ಬರೋದಿದೆಯಾ? ಬರ್ತಾ ಇದೆ, ಬಟ್ ಅವ್ರಿಗೆ ಎಲ್ಲಿ ಸಿಗೋದಿಲ್ವೇನೋ ಅನ್ನೋ ಥರ ಆತಂಕ ಇದೆ. ಆ ಥರ ಇದೆ ಪ್ರಾಬ್ಲಮ್. ನೋಡಿ, ಕೆಲವೊಂದಿಷ್ಟು ಬಂಕ್ಗಳು ಅಂದರೆ ಆಟೋ ಚಾಲಕರಿಗೆ ಮತ್ತು ಕ್ಯಾಬ್ ಚಾಲಕರಿಗೆ ಹತ್ರ ಯಾವುದು ಜಾಗ ಆಗುತ್ತೆ ಆ ಭಾಗಕ್ಕೆ ಬರ್ತಾ ಇರ್ತಾರೆ. ಕೆಲವರಿಗೆ ಮತ್ತೆ ಇಷ್ಟೆಲ್ಲ ಕ್ರೈಸಿಸ್ ಆಗ್ತಾ ಇದೆ, ಸಿಗುತ್ತೋ ಇಲ್ವೋ ಅನ್ನುವಂತಹ ಭಯ ಮತ್ತು ಆತಂಕ. ಇನ್ನು ಕೆಲವು ಚಾಲಕರಿಗೆ ನಿಯರ್ ಇದೆ, ಅಲ್ಲೇ ತುಂಬಿಸ್ಕೊಂಡು ಹೋಗೋಣ ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಈಗ CNGಗೂ ಕೂಡ ಭಾರಿ ಡಿಮ್ಯಾಂಡ್ ಇದೆ. ಸೊ ಆ ನಿಟ್ಟಿನಲ್ಲಿ ಎಲ್ಲಿ ಸಿಗೋದಿಲ್ವೇನೋ ಅನ್ನುವಂಥ ಆತಂಕ ಸಹಜವಾಗಿ ಚಾಲಕರಿಗಿದೆ. ಈ ನಿಟ್ಟಿನಲ್ಲಿ ಬಂಕ್ಗಳ ಮುಂದೆ ಇದೀಗ ಕ್ಯೂ ಕೂಡ ನಿಲ್ತಾ ಇದೆ. ವಿಡಿಯೋ ಜರ್ನಲಿಸ್ಟ್ ರವಿ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು.